ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರ್ತಿದೆ. ಹೇಗಪ್ಪ ಚಕ್ಲಿ ಮಾಡೋದು ಅನ್ನೋರಿಗೆ ಇವಾಗ ನಾನಿವತ್ತು ತುಂಬ ಸಿಂಪಲ್ಲಾಗಿ ಇರಬೇಕು, ಟೇಸ್ಟಿಯಾಗೂ ಇರಬೇಕು, ಆ ರೀತಿ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ನಾನಿಲ್ಲಿ 4 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದರೆ ಇದನ್ನೇ ಡಬಲ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ 1 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಓಂಕಾಳು ತೊಗೊಂಡಿದ್ದೀನಿ, ಮತ್ತು 1/4 ಕಪ್ಪಷ್ಟು ಕಡಲೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚಕ್ಲಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನಿಲ್ಲಿ 3 ಸ್ಪೂನಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು, ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆಲ್ಟ್ ಆದರೆ ಸಾಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಟಿದರೆ ಅದು ಉಂಡೆ ಬರಬೇಕು, ಆ ರೀತಿ ಮಿಕ್ಸ್ ಆಗಬೇಕಾಗತ್ತೆ. ಈ ರೀತಿ ಮೆಷರ್ಮೆಂಟಲ್ಲಿ ಮಾಡಿಕೊಂಡ್ರೆ ನೀವು ಖಂಡಿತ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾರು ಟ್ರೈ ಮಾಡಿರಲ್ಲ ಅವರು ಕೂಡ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ನೀರು ಅಂದರೆ ತುಂಬ ಕುದಿ ಬಂದಿರುತ್ತಲ್ಲ ಆ ನೀರು ಹಾಕ್ಕೋಬಾರ್ದು, ಮತ್ತು ಪೂರ್ತಿ ತಣ್ಣಗಿರುತ್ತಲ್ಲ ಅದು ಕೂಡ ಹಾಕ್ಕೋಬಾರ್ದು. ಮೀಡಿಯಮಾಗಿ ಕಾಯ್ದಿರುತ್ತಲ್ಲ ಆ ನೀರಾದರೆ ಸಾಕು. ಇವಾಗ ಇದನ್ನು ನೀಟಾಗಿ ನಾದ್ಕೋಬೇಕು. ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೊಂಡು ನಾವು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಹದದಲ್ಲಿ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೋಡಿ ಈ ಥರ ನೀಟಾಗಿ ಮಿತ್ಕೊಂಡು ಇದನ್ನು ಸಾಫ್ಟ್ ಆಗೋವರೆಗೂ ಈ ಥರ ಮಾಡಿಕೊಂಡು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಬಾಲ್ ಸೈಜಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ರೋಲ್ ಮಾಡಿಕೊಂಡು ಇದನ್ನು ಚಕ್ಲಿ ಹೋಳಿಗೆ ಹಾಕ್ಕೋಬೇಕಾಗತ್ತೆ. ನಿಮ್ಮದು ಚಕ್ಲಿ ಹೋಳಿಗೆ ಸ್ವಲ್ಪ ಚಿಕ್ಕ ಇತ್ತು ಅಂದರೆ ಅದಕ್ಕೆ ಎಷ್ಟು ಬೇಕೋ ಆ ಅಳತೆಯಲ್ಲಿ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಚಕ್ಲಿನ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನ ಎಷ್ಟು ನಾದ್ಕೋತೀವಿ ಅಷ್ಟು ನೀಟಾಗಿ ಚಕ್ಲಿ ಬರುತ್ತೆ. ನಿಮಗೆ ಈ ಥರ ಚಕ್ಲಿ ಒಳ್ಳಲೆ ಡೈರೆಕ್ಟಾಗಿ ನಮಗೆ ರೋಲ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಈ ಥರ ಹಿಟ್ಟನ್ನ ಸ್ವಲ್ಪ ಒತ್ಕೊಬಿಟ್ಟು ಫಸ್ಟು, ಆಮೇಲೆ ಈ ಥರ ರೌಂಡ್ ಶೇಪಲ್ಲಿ ಸುತ್ತಿದ್ರೆ ಸಾಕಾಗುತ್ತೆ. ನೋಡಿ ಇದು ಕೂಡ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಲ್ಲ ಚಕ್ಲಿಗಳನ್ನೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಈ ಎಣ್ಣೆಗೆ ಒಂದೊಂದೇ ಚಕ್ಲಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಫಸ್ಟೇ ಹಾಕ್ಕೋಬೇಡಿ, ಒಂದೇ ಸಲ ಒತ್ತುತ್ತೆ. ಮತ್ತು ಎಣ್ಣೆ ತುಂಬಾ ಬಿಸಿ ಇರಬಾರ್ದು, ಮೀಡಿಯಮಾಗಿ ಕಾಯ್ದಿದ್ರೆ ಸಾಕು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ಒಳಗಡೆ ಮೆತ್ತಗಿರುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕಾಗತ್ತೆ. ಮೊದಲು ನಾವು ಹಾಕಿದಾಗ ಚಕ್ಲಿ ಬಬಲ್ಸ್ ಎಲ್ಲ ಬಂದಿತ್ತಲ್ಲ ಆ ಬಬಲ್ಸ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಚಕ್ಲಿ ನೀಟಾಗಿ ಬೆಂದಿರುತ್ತೆ. ಯಾರು ಚಕ್ಲಿ ಮಾಡಿರಲ್ಲ ಅವ್ರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ. ನಾನು ಎಲ್ಲ ಚಕ್ಲಿಗಳನ್ನು ಇವಾಗ ಮಾಡಿಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಿಂಪಲಾಗೂ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.